ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನೋಡಿ, ನಾನು ದಿನಕ್ಕೊಂದು ಅಡುಗೆಯಲ್ಲಿ ಇವತ್ತು ನಾನು ಅಲಸಂಡೆ ಪಲ್ಯ ಮತ್ತು ಚಪಾತಿಯನ್ನು ಮಾಡ್ತಾಯಿದ್ದೇನೆ. ಈಗ ಅಲಸಂಡೆ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನು ಒಲೆ ಮೇಲೆ ಸ್ವಲ್ಪ ನೀರಿಟ್ಟು ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದಕ್ಕೀಗ ಎಷ್ಟು ಬೇಕು, ಖಾರ ಎಷ್ಟು ಬೇಕು ಅಂತ ನೋಡಿ ಮೆಣಸು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಮೆಣಸು, ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಒಂದು 1/4 ಗಂಟೆ ಬೇಯಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ. ಈಗ ನೋಡಿ, ಇದು ಬೆಂದಿದ್ದಕ್ಕೆ ಒಂದು ಬೆಳ್ಳುಳ್ಳಿಯ ಒಗ್ಗರಣೆ ಹಾಕಿದರೆ ನಮ್ಮ ಪಲ್ಯ ರೆಡಿ ಆಯಿತು. ಹಸಿಮೆಣಸು ಹಾಕಿ ಮಾಡ್ಬೋದು, ಆದರೆ ನಾನು ಬೇಗ ಆಗ್ತದಲ್ಲ ಅಂತ ಹೇಳಿ ನಾನು ಹಾಗೆ ಮಾಡಿದ್ದೇನೆ. ಈಗ ಇಲ್ಲಿ ಚಪಾತಿ ಮಾಡಲಿಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳುವ. ವಿಡಿಯೋ ನೋಡಿದವರು ಯಾರಾದರೂ ಹೇಳ್ಬೋದು, ಈ ಒಗ್ಗರಣೆ ಹಾಕೋದು ಸಹ ಹೇಳ್ತಾಳಲ್ಲ ಅಂತ. ಒಗ್ಗರಣೆ ಹಾಕೋದಿರ್ಬೋದು, ಚಪಾತಿ ಹಿಟ್ಟು ಕಲಿಸೋದು ನಮಗೆ ಗೊತ್ತಿದೆ. ಹೌದು, ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರಬೇಕು ಅಂತ. ಯಾರಾದರೂ ಗೊತ್ತಿಲ್ಲದವರು ವಿಡಿಯೋ ನೋಡಿದರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಹಾಕ್ತಾ ಇರೋದು. ನೋಡಿ, ಹಿಟ್ಟು ಸಹ ರೆಡಿ ಆಯಿತು. ನಾನೀಗ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾನು ತವದಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ ಚಪಾತಿಯನ್ನು. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ತವಕ್ಕೆ ಎಣ್ಣೆ ಹಾಕಲ್ಲ, ಆದರೆ ನಾನು ಹಾಕ್ತಾ ಇದ್ದೇನೆ. ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ತುಂಬ ಸ್ಮೂತ್ ಇರ್ತದೆ ಚಪಾತಿ. ನೋಡಿ, ಈ ಚಪಾತಿ ಎಲ್ಲ ತುಂಬ ಗಟ್ಟಿ ಮಾಡೋಕ್ಕಿಂತ ತೆಳ್ಳಗೆ ಮಾಡ್ತೀವಿ ಅಲ್ವಾ, ತುಂಬ ದಪ್ಪ ಸಹ ಮಾಡಬಾರ್ದು. ತೆಳ್ಳಗೆ ಮಾಡಿದರೆ ಚೆನ್ನಾಗಾಗ್ತದೆ. ನೋಡಿ, ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ ಚಪಾತಿನ. ಫ್ರೀ ಇರುವಾಗ ಮಾಡಿದರೆ ಚೆನ್ನಾಗಿ ರೌಂಡ್ ಶೇಪ್ ಬರ್ತದೆ. ಇದು ಅರ್ಜೆಂಟ್ ಕೆಲಸದ ಬ್ಯುಸಿಲಿ ಮಾಡಿದರೆ ಇದು ಅಷ್ಟು ಶೇಪ್ ಬರಲ್ಲ, ಆಯಿತಾ.